ನೀವು ದಿನಕ್ಕೆ ಕೇವಲ 15 ನಿಮಿಷ ಪ್ರಾಣಾಯಾಮ ಮಾಡಿದರೆ ನಿಮ್ಮ ಸ್ಟ್ರೆಸ್ ಕಡಿಮೆ ಆಗಬಹುದು, ಮನಸ್ಸು ಶಾಂತ ಆಗಬಹುದು, ಹಾಗೆ ನಿಮ್ಮ ಕಾನ್ಸಂಟ್ರೇಷನ್ ಡಬಲ್ ಆಗಬಹುದು. ಆದರೆ ಒಂದು ತಪ್ಪು ಸೀಕ್ವೆನ್ಸ್ ಮಾಡಿದರೆ ನಿಮಗೆ ಬೆನಿಫಿಟ್ ಸಿಗೋದಿಲ್ಲ. ಇವತ್ತು ನಾನು ನಿಮಗೆ ಹೇಳೋದು ಸರಿಯಾದ ಪ್ರಾಣಾಯಾಮ ಸೀಕ್ವೆನ್ಸ್ ಸ್ಟೆಪ್ ಬೈ ಸ್ಟೆಪ್, ಆರಂಭದಿಂದ ಅಂತ್ಯದವರೆಗೆ. ಈ ವಿಡಿಯೋ ಸ್ಕಿಪ್ ಮಾಡಬೇಡಿ, ನಿಮ್ಮ ಜೀವನ ಬದಲಾಯಿಸಬಹುದು. ಪ್ರತಿದಿನ 15, 20, 30 ಅಥವಾ 40 ನಿಮಿಷ ಪ್ರಾಣಾಯಾಮ ಮಾಡಬೇಕು. ಆದರೆ ಯಾವ ಕ್ರಮದಲ್ಲಿ ಮಾಡಬೇಕು, ಯಾವ ಪ್ರಾಣಾಯಾಮ ಮೊದಲು, ಯಾವುದು ಕೊನೆಗೆ, ಇದನ್ನು ಇವತ್ತು ಸಂಪೂರ್ಣ ವಿವರಿಸ್ತೀನಿ. ಹಾಗೆ ಪ್ರಾಣಾಯಾಮ ಸ್ಟಾರ್ಟ್ ಮಾಡೋ ಮೊದಲು ಹೇಗೆ ಕೂರಬೇಕು ಆ್ಯಂಡ್ ಆದಮೇಲೆ ಏನು ಮಾಡಬೇಕು, ಎಲ್ಲ ಡೀಟೇಲ್ಸ್ ಈ ವಿಡಿಯೋ ಒಳಗಿದೆ. ಸ್ಕಿಪ್ ಮಾಡಬೇಡ್ರಿ, ಕೊನೆಯವರೆಗೂ ನೋಡ್ರಿ. ಭಾಗ 1, ತಯಾರಿ. ಹೇಗೆ ಕೂರಬೇಕು? ಮೊದಲನೆಯದಾಗಿ ಸೀದಾ ಕೂತ್ಕೊಳ್ಳಿ. ಬೆನ್ನು ಮತ್ತು ಕತ್ತು ನೇರವಾಗಿರಲಿ. ಇದು ತುಂಬ ಮುಖ್ಯ, ಯಾಕಂದರೆ ನೇರ ಬೆನ್ನಿನಲ್ಲಿ ಪ್ರಾಣಶಕ್ತಿ ಸರಿಯಾಗಿ ಹರಿಯುತ್ತೆ. 2 ಕೈಗಳನ್ನು ತೊಡೆ ಮೇಲೆ ಇಟ್ಕೊಳ್ಳಿ ಅಥವಾ ಚಿನ್ಮುದ್ರ ಮಾಡ್ಕೊಳ್ಳಿ. ಹೆಬ್ಬೆರಳು ಮತ್ತು ತೋರ್ಬೆರಳ ತುದಿಗಳನ್ನು ಮುಟ್ಟಿಸ್ಕೊಂಡು ಉಳಿದ 3 ಬೆರಳು ನೇರವಾಗಿರಲಿ. ಕಣ್ಣು ಮುಚ್ಚಿರಿ. ಮೊದಲು ಸಹಜವಾಗಿ ಉಸಿರಾಡ್ರಿ. ನಿಮ್ಮ ದೇಹ ಮತ್ತು ಮನಸ್ಸಿನ ಕಡೆ ಗಮನ ಕೊಡ್ರಿ. ಉಸಿರು ಯಾವಾಗ ತಗೊಳ್ತೀರಿ, ಯಾವಾಗ ಬಿಡ್ತೀರಿ, ಅದರ ಕಡೆ ಗಮನ ಹರಿಸಿ. 2 ಬಾರಿ ಆಳವಾಗಿ ಉಸಿರು ತೆಗೆದುಕೊಂಡು ಹೊರಗೆ ಬಿಡಿ. 3 ಬಾರಿ ಓಂಕಾರ ಮಾಡ್ರಿ. ಭಾಗ 2, ಭಸ್ತ್ರಿಕಾ ಪ್ರಾಣಾಯಾಮ. ಈಗ ಮೊದಲನೆಯ ಪ್ರಾಣಾಯಾಮ ಭಸ್ತ್ರಿಕಾ. ಇದು ದೇಹಕ್ಕೆ ಶಕ್ತಿ ತುಂಬುವ ಪ್ರಾಣಾಯಾಮ. ಮೊದಲು ಇದನ್ನು ಮಾಡೋದ್ರಿಂದ ದೇಹ ಬೆಚ್ಚಗಾಗತ್ತೆ, ಮುಂದಿನ ಪ್ರಾಣಾಯಾಮಕ್ಕೆ ರೆಡಿ ಆಗ್ತೀರಿ. ಭಸ್ತ್ರಿಕಾ ಹೇಗೆ ಮಾಡೋದು? ಉಸಿರು ತೆಗೊಳ್ತಾ 2 ಕೈಗಳನ್ನು ಮೇಲೆ ತೆಗೊಳ್ರಿ. ಬೆರಳುಗಳು ಅರಳ್ಕೊಳ್ಳಿ. ಉಸಿರು ಬಿಡ್ತಾ ಕೈಗಳನ್ನು ಮುಷ್ಟಿ ಮಾಡಿ ಕೆಳಗೆ ತರ್ರಿ. ಎದೆ ಭಾಗ ಎಕ್ಸ್ಪ್ಯಾಂಡ್ ಆಗಲಿ. ಇಲ್ಲಿ ಫೋರ್ಸ್ಫುಲಿ ಉಸಿರು ತಗೊಂಡು ಫೋರ್ಸ್ಫುಲಿ ಬಿಡಬೇಕು. ಆದರೆ ಅವಸರ ಬೇಡ, ನಿಧಾನ ಗತಿಯಲ್ಲಿ ಭಾವನೆಯಿಂದ ಮಾಡ್ರಿ. 15 ಕೌಂಟ್ಸ್ 3 ಸೆಟ್ ಮಾಡ್ರಿ. ಟೈಮ್ ಜಾಸ್ತಿ ಇದ್ದರೆ 20 ಕೌಂಟ್ 3 ಸೆಟ್ ಮಾಡಬಹುದು. ಟೈಮ್ ಕಡಿಮೆ ಇದ್ದರೆ 10 ಕೌಂಟ್ ಮಾಡ್ರಿ. ಯಾವ ಸಮಸ್ಯೆ ಇಲ್ಲ. ಪ್ರತಿ ಸೆಟ್ ಆದಮೇಲೆ ಕೈ ಕೆಳಗೆ ಇಳಿಸಿ, ಕಣ್ಣು ಮುಚ್ಚಿ ಸಹಜ ಉಸಿರಾಡ್ರಿ. 2ನೇ ಸೆಟ್ ಮಾಡಬೇಕಾದ್ರೆ ಈ ಸ್ಥಿತಿ ಅಥವಾ ಚಿನ್ಮುದ್ರ ಮಾಡ್ಕೊಂಡು ಕೂತ್ಕೋಬಹುದು. ಭಾಗ 3, ಕಪಾಲಭಾತಿ. ಭಸ್ತ್ರಿಕಾ ಆದ ನಂತರ ಮಾಡುವ 2ನೇ ಪ್ರಾಣಾಯಾಮ ಕಪಾಲಭಾತಿ. ಇದು ಹೊಟ್ಟೆಯ ಕೊಬ್ಬು ಕಡಿಮೆ ಮಾಡಲು, ಜೀರ್ಣಶಕ್ತಿ ಸುಧಾರಿಸಲು ಬಹಳ ಉಪಯೋಗಿ. ಚಿನ್ಮುದ್ರ ಮಾಡ್ಕೊಳ್ರಿ. ತೊಡೆ ಮೇಲೆ ಇಡ್ರಿ. ಮೊದಲು ಆಳವಾಗಿ ಉಸಿರು ತೆಗೊಳ್ರಿ. ಈಗ ಉಸಿರನ್ನ ಹಿಡಿದಿಟ್ಕೊಳ್ರಿ ಮತ್ತು ಹೊಟ್ಟೆ ಭಾಗವನ್ನು ಒಳಗೆ ಹೋಗೋ ರೀತಿ ಫೋರ್ಸ್ ಮಾಡ್ತಾ ಉಸಿರು ಹೊರಗೆ ಹಾಕ್ರಿ. ಒಂದು ಕೈಯನ್ನು ಹೊಟ್ಟೆ ಮೇಲೆ ಇಡಬಹುದು. ಹೊಟ್ಟೆ ಒಳಗೆ ಹೋಗ್ತಿದೆಯಾ ಅಂತ ಗಮನಿಸ್ರಿ. ಫೋಕಸ್ ಎಕ್ಸ್ಹಲೇಷನ್ ಕಡೆ ಇರಲಿ. ಇನ್ಹೇಲ್ ತಾನಾಗೆ ಆಗತ್ತೆ. 10, 15 ಅಥವಾ 20 ಕೌಂಟ್ 3 ಸೆಟ್ ಮಾಡ್ರಿ. ಪ್ರತಿ ಸೆಟ್ ಮಧ್ಯೆ ಕಣ್ಣು ಮುಚ್ಚಿ ಉಸಿರನ್ನು ಅಬ್ಸರ್ವ್ ಮಾಡ್ರಿ. ಭಾಗ 4, ಭ್ರಾಮರಿ ಪ್ರಾಣಾಯಾಮ. ಕಪಾಲಭಾತಿ ಆದ ನಂತರ ಭ್ರಾಮರಿ ಪ್ರಾಣಾಯಾಮ ಮಾಡ್ರಿ. ಇದು ಮನಸ್ಸಿನ ಒತ್ತಡ ಕಡಿಮೆ ಮಾಡಲು, ಉತ್ತಮ ನಿದ್ದೆಗಾಗಿ, ನೆಗೆಟಿವ್ ಆಲೋಚನೆ ಕಡಿಮೆ ಮಾಡಲು ತುಂಬ ಒಳ್ಳೆಯದು. 2 ಮುದ್ರಾ ಆಯ್ಕೆ ಇದೆ, ಚಿನ್ಮುದ್ರ ಅಥವಾ ಕಶ್ಯಪ ಮುದ್ರ. ಕಶ್ಯಪ ಮುದ್ರದಲ್ಲಿ ಭ್ರಾಮರಿ ಮಾಡಿದರೆ ಇನ್ನೂ ಹೆಚ್ಚಿಗೆ ಫಲ ಸಿಗತ್ತೆ. ಆಳವಾಗಿ ಉಸಿರು ತಗೊಳ್ರಿ. ಸ್ವಲ್ಪ ಹೋಲ್ಡ್ ಮಾಡ್ರಿ. ನಂತರ ಉಸಿರು ಬಿಡ್ತಾ ಗಂಟ್ಲಿನಿಂದ ಎಂದು ಹಮಿಂಗ್ ಸೌಂಡ್ ಮಾಡ್ರಿ. ಶೋಲ್ಡರ್ ಮೇಲೆ ಬರ್ತಾ ಉಸಿರು ತಗೊಳ್ರಿ. ಕೆಳಗೆ ಹೋಗ್ತಾ ಉಸಿರು ಬಿಡ್ರಿ. ಈ ವೈಬ್ರೇಷನ್ ಗಮನಿಸ್ರಿ. ಗಂಟಲು, ಹಲ್ಲು, ನಾಲಿಗೆ, ಮುಖದ ಮಾಂಸಖಂಡಗಳಲ್ಲಿ ವೈಬ್ರೇಷನ್ ಅನ್ನಿಸ್ತಿದೆಯಾ? ಅದರ ಕಡೆ ಗಮನ ಕೊಡ್ರಿ. 5, 8, 10 ಅಥವಾ 15 ಬಾರಿ ಮಾಡಬಹುದು. ಭಾಗ 5, ಅನುಲೋಮ ವಿಲೋಮ. ಕೊನೆಯ ಪ್ರಾಣಾಯಾಮ ಅನುಲೋಮ ವಿಲೋಮ. ಇದು ಎಲ್ಲ ನಾಡಿಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ. ಅದಕ್ಕೆ ಇದನ್ನು ಯಾವತ್ತೂ ಕೊನೆಗೆ ಮಾಡಬೇಕು. ಇದರಿಂದ ಮನಸ್ಸು ಮತ್ತು ದೇಹ ಪೂರ್ಣ ಶಾಂತ ಆಗತ್ತೆ. ಎಡಕೈ ಚಿನ್ಮುದ್ರ ಮಾಡಿಕೊಂಡು ತೊಡೆ ಮೇಲೆ ಇಡ್ರಿ. ಅನುಲೋಮ ವಿಲೋಮ ಆದ ನಂತರ 2 ಕೈ ಬಿಡಿಸ್ಕೊಳ್ರಿ. ಚಿನ್ಮುದ್ರ ಮಾಡಿಕೊಂಡು ಕಣ್ಣು ಮುಚ್ಚಿ ಮೂಗಿನ 2 ನಾಸ್ಟ್ರಿಲ್ಸಿಂದ 2 ಬಾರಿ ಆಳವಾಗಿ ಉಸಿರು ತಗೊಂಡ್ಬಿಡ್ರಿ. 2 ಅಂಗೈ ಉಜ್ಜಿ ಬಿಸಿ ಮಾಡ್ಕೊಳ್ರಿ. ಕಣ್ಣಿಗೆ ಪ್ರೆಸ್ ಮಾಡ್ಕೊಳ್ರಿ. ನಮಸ್ಕಾರ ಸ್ಥಿತಿಯಲ್ಲಿ ಕಣ್ಣು ಮುಚ್ಚಿ 1 ಬಾರಿ ಓಂಕಾರ ಮಾಡ್ರಿ. ಹೀಗೆ ಪ್ರಾಣಾಯಾಮ ಸೆಷನ್ ಮುಗಿಸ್ರಿ. ನಗುಮುಖದಿಂದ ನಿಧಾನವಾಗಿ ಕಣ್ಣು ತೆರೆಯಿರಿ. ಇವತ್ತಿನ ಪ್ರಾಣಾಯಾಮ ಸೀಕ್ವೆನ್ಸ್ ನಿಮಗೆ ಉಪಯೋಗ ಆಗಿದ್ರೆ ಒಂದು ಕೆಲಸ ಮಾಡ್ರಿ. ಈ ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಗೆಳೆಯರಿಗೆ ಶೇರ್ ಮಾಡ್ರಿ. ಯೋಗ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋ ಬೇಕಾದರೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಬೆಲ್ ಐಕಾನ್ ಒತ್ತಿ. ನಿಮ್ಮ ಅನಿಸಿಕೆ ಕಾಮೆಂಟ್ನಲ್ಲಿ ತಿಳಿಸ್ರಿ. ಯೋಗ ಸಾಧನೆಗೆ ಜಯವಾಗಲಿ.